ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ಟೀಸರ್ ಟ್ರೈಲರ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಬನ್ನಿ, ರಿಲೀಸ್ ಆಗಿರುವಂತಹ ಟ್ರೈಲರ್ಗಳು ಟೀಸರ್ಗಳು ಹೇಗಿದೆ, ಹೇಗೆ ಮೋಡಿ ಮಾಡ್ತಿದೆ, ಯಾವುದೆಲ್ಲ ಸಿಕ್ಕಾಬಿಡೆ ಕಿಕ್ ಕೊಡೋ ಹಂಗೆ ಮಜಾ ಕೊಡ್ತಿದೆ ಎಲ್ಲವನ್ನ ನೋಡ್ಕೊಂಬರೋಣ. ಮ್ಯಾಂಗೋ ಪಚ್ಚಾ ಕನ್ನಡಕ್ಕೆ ಒಂದು ಪ್ರಾಮಿಸಿಂಗ್ ಹೊಸ ಮುಖ ಸಿಕ್ಕಿದೆ. ಅದೇ ಸಂಚಿತ್ ಸಂಜೀವ. ಕಿಚ್ಚ ಸುದೀಪಾರ್ ಅವರ ಅಕ್ಕನ ಮಗನಾಗಿರುವಂತಹ ಇವರು ಮ್ಯಾಂಗೋ ಪಚ್ಚಾ ಸಿನಿಮಾದಿಂದ ತಮ್ಮ ಡೆಬ್ಯೂ ಅನ್ನ ಮಾಡ್ತಾ ಇದ್ದು, ಅದರ ಟೀಸರು ಸಖತ್ ಡ್ಯಾಶಿಂಗ್ ಆಗಿದೆ. ಸಂಚಿತ್ ಅವರ ಲುಕ್ಸು, ಅವರ ಮ್ಯಾನರಿಸಮು, ಅವರು ಹೊಸಬ್ರು ಅನ್ನುವಂತಹ ಫೀಲ್ ಅನ್ನ ಕೊಡ್ತಾನೆ ಇಲ್ಲ. ಇನ್ನು ಟೀಸರ್ ನ ಕೂಡ ಇಲ್ಲಿನ ತಂಡ ಸಖತ್ ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂಡ್ ಅದು ಖಂಡಿತ ವರ್ಕ್ ಆಗಿದೆ ಅಂಡ್ ಫಿಲಮ್ ನ ನೋಡುವಂತಹ ಕ್ಯೂರಿಯಾಸಿಟಿಯನ್ನ ಕೂಡ ತುಂಬಾ ಹೆಚ್ಚಿದೆ. ಪ್ರಿಯಾ ಸುದೀಪ್ ಅವರು ಈ ಸಿನಿಮಾದ ಪ್ರೊಡ್ಯೂಸರ್ ಆಗಿದ್ದು, ವಿವೇಕ ಈ ಸಿನಿಮಾಗೆ ಆಕ್ಷನ್ ಕಟ್ ಅನ್ನ ಹೇಳಿದ್ದಾರೆ. ಇನ್ನು ಒಳ್ಳೆ ಫಾರ್ಮ್ ಅಲ್ಲಿ ಇರುವಂತಹ ಚರಣ್ ರಾಜ್ ಅವರ ಮ್ಯೂಸಿಕ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದು, ಸಿನಿಮಾ ತನ್ನ ರಿಲೀಸ್ ನ ನಂತರ ಏನೆಲ್ಲ ಕಮಾಲ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನೀವೇನಾದ್ರೂ ಮ್ಯಾಂಗೋ ಪಚ್ಚಾ ಸಿನಿಮಾದ ಟೀಸರ್ ಅನ್ನ ಇನ್ನು ನೋಡಿಲ್ಲ ಅಂದ್ರೆ ನೋಡಿ, ಸಖತ್ ಮಜಾ ಇದೆ. ರಾಜಾ ಸಾಬ್ ಪ್ರಭಾಸ್ ರಾಜಮೌಳಿ ಅವರ ಬಾಹುಬಲಿ ಸಿನಿಮಾದಿಂದ ಇವರಿಗೆ ಸಿಕ್ಕಂತಹ ಸ್ಟಾರ್ಡಮ್, ಆಡಿಯನ್ಸ್ ಪುಲ್ಲು ಎಲ್ಲವೂ ಎಲ್ಲಾ ಆಸ್ಪೈರಿಂಗ್ ಆರ್ಟಿಸ್ಟ್ ಗಳ ಕನಸು. ತಮ್ಮ ಶ್ರಮದಿಂದ ತಮಗಾಗಿ ಒಂದು ಸಾಮ್ರಾಜ್ಯವನ್ನ ಇವರು ಕಟ್ಕೊಂಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಆದ್ರೆ ಬಾಹುಬಲಿ ಸಿನಿಮಾದ ನಂತರ ಇವರ ಸಿನಿಮಾಗಳು ಸ್ವಿಂಗ್ ಅಂಡ್ ಮಿಸ್ ಶಾಟ್ ರೀತಿ ಆಗಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಆಡಿಯನ್ಸ್ ಪುಲ್ ಇರೋದ್ರಿಂದ ಡೀಸೆಂಟ್ ನಂಬರ್ಸ್ ಅನ್ನ ಈ ಸಿನಿಮಾ ಪಡ್ಕೊಳ್ಳುತ್ತೆ. ಬಟ್ ಆಫ್ಟರ್ ಬಾಹುಬಲಿ ಯಾವ ಸಿನಿಮಾ ಕೂಡ ಸ್ಟೋರಿ ಟೆಲ್ಲಿಂಗ್ ಪರ್ಸ್ಪೆಕ್ಟಿವ್ ನಿಂದ ಗೆಲ್ಲಿಲ್ಲ ಎಕ್ಸೆಪ್ಟ್ ಕಲ್ಕಿ. ರಿವಾಚ್ ವ್ಯಾಲ್ಯೂ ಕೂಡ ಆ ಸಿನಿಮಾಗಳು ಆಫರ್ ಮಾಡಲಿಲ್ಲ. ಸಾಹೋ, ರಾಧೇಶ್ಯಾಮ್, ಆದಿಪುರುಷ್ ಇದಕ್ಕೆ ಪ್ರಮುಖ ಉದಾಹರಣೆಗಳು. ಆದ್ರೆ ರಾಜಾ ಸಾಬ್ ಟ್ರೈಲರ್ ನೋಡ್ತಿದ್ರೆ ಈ ಪ್ರಾಬ್ಲಮ್ ಸದ್ಯದ ಮಟ್ಟಿಗೆ ಸಾಲ್ವ್ ಆದಂಗೆ ಕಾಣಲ್ಲ. ಹಾರರ್ ಸಿನಿಮಾದಲ್ಲಿ ಪ್ರಭಾಸ್ ಕಾಣಿಸ್ಕೊಳ್ತಾರೆ ಅಂದ್ರೆ ಆ ಹೈಪು, ಆ ಬಜ್ಜು ಬೇರೆ ಲೆವೆಲ್ ನಲ್ಲೇ ಇರುತ್ತೆ. ಬಟ್ ಇಲ್ಲಿ ತೆಲುಗು ಆಡಿಯನ್ಸ್ ನ ಹೊರತುಪಡಿಸಿದ್ರೆ ಬೇರೆ ಇಂಡಸ್ಟ್ರಿಯಲ್ಲಿ ಇದಕ್ಕೆ ಅಷ್ಟಾಗಿ ಬಜ್ಜು ಕ್ರಿಯೇಟ್ ಆಗ್ತಿಲ್ಲ. ಟ್ರೈಲರ್ ಕೂಡ ನಾನು ಥಿಯೇಟರ್ ನಲ್ಲೇ ಈ ಸಿನಿಮಾ ನೋಡ್ಬೇಕು ಅಂತ ಸ್ಟ್ರಾಂಗ್ ರೀಸನ್ ಅನ್ನ ಹುಟ್ಟಾಕಿಲ್ಲ. ವಾವ್ ಫ್ಯಾಕ್ಟರ್ಸ್ ಗಳು ಕೂಡ ಜಾಸ್ತಿ ಕಾಣಿಸ್ತಾ ಇಲ್ಲ. ಬಟ್ ಒಂದು ಖುಷಿ ವಿಷಯ ಏನು ಅಂತಂದ್ರೆ, ಡಾರ್ಲಿಂಗ್ ಪ್ರಭಾಸ್ ಇಸ್ ಬ್ಯಾಕ್. ಅವರ ಕಾಮಿಡಿ ಟೈಮಿಂಗ್ ಅನ್ನ ಸುಮಾರು ದಿನಗಳಿಂದ ಸುಮಾರು ಆಡಿಯನ್ಸ್ ಗಳು ಮಿಸ್ ಮಾಡ್ಕೊಂಡಿದ್ರು. ಅದು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅನ್ನೋದೊಂದೇ ತುಂಬಾ ಖುಷಿ. ಸಿನಿಮಾ ಥಿಯೇಟರ್ ನಲ್ಲಿ ಪ್ರದರ್ಶನ ಆರಂಭಿಸಿದ ಮೇಲೆ ಅನ್ಲೈಕ್ ಟ್ರೈಲರ್ ಒಳ್ಳೆ ಸಿನಿಮಾ ಆಗಿ ಹೊರಹೊಮ್ಮುತ್ತಾ ಅನ್ನೋದನ್ನ ಜನವರಿ 9ನೇ ತಾರೀಕುವರೆಗೂ ಕಾದ್ ನೋಡ್ಬೇಕು. ತಾಮಾ ಟ್ರೈಲರ್ ಬಾಲಿವುಡ್ ಅತಿ ಹೆಚ್ಚು ಲಾಭವನ್ನ ಗಳಿಸಿರುವಂತಹ ಫ್ರಾಂಚೈಸಿ ಅಂದ್ರೆ ಅದು ಮ್ಯಾಡಾಕ್ ಹಾರರ್ ಕಾಮಿಡಿ ಯೂನಿವರ್ಸ್. ಸ್ತ್ರೀ, ಬೇಡಿಯಾ, ಮುಂಜ್ಯಾ ಅಂಡ್ ಈಗ ಈ ಸಿನಿಮಾ ಕೂಡ ಈ ಯೂನಿವರ್ಸ್ ನ ಪಾರ್ಟ್ ಆಗುತ್ತೆ. ಆದಿತ್ಯ ಸರ್ಪೋದ್ದಾರ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಆಯುಷ್ ಖುರಾನಾ, ರಶ್ಮಿಕಾ ಮಂದಣ್ಣ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಇಬ್ರು ವ್ಯಾಂಪೈರ್ಸ್ ಆಗಲಿದ್ದು ಎಲ್ಲವನ್ನ ನಾಶ ಮಾಡಬೇಕು ಅನ್ನುವಂತಹ ಒಬ್ಬ ವಿಲನ್ ಇವ್ರ ಮುಂದೆ ಎದುರಾಗ್ತಾನೆ. ಅವನನ್ನ ಇವರಿಬ್ರು ಹೇಗೆ ಎದುರಿಸಿದ್ರು, ಇವರಿಬ್ರು ಲವ್ ಅಲ್ಲಿ ಬೀಳೋದು ಹೇಗೆ, ಎಲ್ಲವನ್ನ ಈ ಸಿನಿಮಾ ಎಕ್ಸ್ಪ್ಲೋರ್ ಮಾಡಲಿದೆ. ಕಾಮಿಡಿ ಹಾರರ್ ನ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಮಾಡೋದ್ರಲ್ಲಿ ಈ ಯೂನಿವರ್ಸ್ ನ ಮೇಕರ್ಸ್ ಎತ್ತಿದ ಕೈ ಅಂಡ್ ಮಾಡಿರುವಂತಹ ಎಲ್ಲಾ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ಸ್. ಟ್ರೈಲರ್ ನಲ್ಲಿನ VFX ಶಾಟ್ಸ್ ಸೂಪರ್ ಆಗಿದ್ವು. ಆಯುಷ್ಮಾನ್ ಅವರ ಕೆರಿಯರ್ ಟ್ರ್ಯಾಕ್ ಅಲ್ಲಿ ಬಂದಿದ್ದೆ ಕಾಮಿಡಿ ಡ್ರಾಮಾ ಸಿನಿಮಾಗಳು. ಮಧ್ಯ ಆಕ್ಷನ್ ಅಂತ ಒಂದೆರಡು ಸಿನಿಮಾಗಳು ಮಾಡಿದ್ರು, ಬಟ್ ಅದು ವರ್ಕ್ ಆಗ್ಲಿಲ್ಲ. ತಮ್ಮ ಫೇವರೇಟ್ ಜಾನರ್ಗೆ ಹಿಂದಿರುಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನವಾಜುದ್ದೀನ್ ಸಿದ್ದಿಕಿ ಅವರು ನೆಗೆಟಿವ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದು, ಆಸ್ ಎ ಪ್ಯಾಕೇಜ್ ತಾಮ ತುಂಬಾ ಆಫರ್ ಮಾಡ್ತಿದೆ. ಏನೆಲ್ಲ ಕಮಾಲ್ ಮಾಡುತ್ತೆ, ಮೋಸ್ಟ್ ಪ್ರಾಫಿಟಬಲ್ ಫ್ರಾಂಚೈಸಿಗೆ ಇನ್ನಷ್ಟು ಪ್ರಾಫಿಟ್ ಸೇರುತ್ತಾ ಅನ್ನೋದನ್ನ ಬರೋ 21 ಅಕ್ಟೋಬರ್ ವರೆಗೂ ಕಾದ್ ನೋಡ್ಬೇಕು. ಕೋಣ ಟ್ರೈಲರ್ ಒಂದು ಟ್ರೈಲರ್ ಅನ್ನೋದು ಸಿನಿಮಾಗೆ ಇಣಕ್ ನೋಡ್ದಂಗೆ ಇರಬೇಕು, ಹೆಚ್ಚಾಗಿ ಬಿಟ್ಕೊಡ್ಬಾರ್ದು. ಅಂಡ್ ಅದು ಕೋಣ ಟ್ರೈಲರ್ ನಲ್ಲಿ ಖಂಡಿತ ಆಗಿದೆ. ಕೋಮಲ್, ತನಿಷಾ ಅವರು ಲೀಡ್ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ಈ ಸಿನಿಮಾವನ್ನ ಹರಿಕೃಷ್ಣ ಅವರು ನಿರ್ದೇಶನ ಮಾಡಿದ್ದಾರೆ. ಹೆಸರೇ ಸೂಚಿಸೋ ಹಾಗೆ ಇಲ್ಲಿನ ಕತೆ ಸುತ್ತೋದು ಕೋಣಗಳ ಸುತ್ತ. ಪ್ಲಾಟ್ ಪಾಯಿಂಟ್ ಏನಾಗಿರುತ್ತೆ ಅನ್ನೋದನ್ನ ಬಿಟ್ಕೊಡದ ಹಾಗೆ ಸ್ಮಾರ್ಟ್ ಆಗಿ ಟ್ರೈಲರ್ ಅನ್ನ ಕಟ್ ಮಾಡಿದ್ದಾರೆ. ಸಿನಿಮಾದ ಹೈಲೈಟ್ಸ್ ನ ಝಲಕ್ ಅನ್ನ ತೋರಿಸ್ಕೊಂಡು ಯಾವ ಟೋನ್ ನಲ್ಲಿ ಸಿನಿಮಾ ಇರುತ್ತೆ ಅನ್ನೋದನ್ನ ಬ್ಯಾಲೆನ್ಸ್ಡ್ ಆಗಿ ಕಟ್ಕೊಟ್ಟಿದ್ದಾರೆ. ಇನ್ನು ಕೋಮಲ್ ಅವರ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಹೈಲೈಟ್ ಆಗುತ್ತೆ ಅನ್ನೋದನ್ನ ಟ್ರೈಲರ್ ಸೂಚಿಸ್ತಾ ಇದೆ. ಅವರ ಕೋಣದ ರೂಪ ತಗೊಳ್ಳುವಂತಹ ಒಂದು ಶಾಟ್ ಇದೆ, ಅದು ಖಂಡಿತ ಗೂಸ್ ಬಂಪ್ಸ್ ಕೊಡುವಂತದ್ದು ಥಿಯೇಟರ್ ನಲ್ಲಿ ಅಂತ ಅನ್ಸುತ್ತೆ. ಒಂದು ರಫ್ ಸ್ಟೇಜ್ ನಲ್ಲಿ ಹೋಗ್ತಿರುವಂತಹ ಕೋಮಲ್ ಅವರ ಕೆರಿಯರ್ ಗ್ರಾಫ್ಗೆ ಇದು ಪುಷ್ ಕೊಡುತ್ತಾ ಈ ಸಿನಿಮಾ ಹೇಗೆ ಮೋಡಿ ಮಾಡುತ್ತೆ, ಏನೆಲ್ಲ ಕಮಾಲನ್ನ ಸಿನಿಮಾ ಮಾಡುತ್ತೆ ಅನ್ನೋದನ್ನ ಸಿನಿಮಾ ರಿಲೀಸ್ ಆದ್ಮೇಲೆ ಅದನ್ನ ವಿಟ್ನೆಸ್ ಮಾಡೋದಕ್ಕಾಗದು. ಮಫ್ತಿ ಪೊಲೀಸ್ ಟೀಸರ್ ಆಕ್ಷನ್ ಪ್ರಿನ್ಸ್ ಅರ್ಜುನ್ ಸರ್ಜಾ, ಐಶ್ವರ್ಯ ರಾಜೇಶ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾವನ್ನ ದಿನೇಶ್ ಲಕ್ಷ್ಮಣನ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ತಮಿಳ್, ತೆಲುಗು, ಕನ್ನಡದಲ್ಲಿ ಏಕಕಾಲದಲ್ಲಿ ರಿಲೀಸ್ ಆಗ್ತಿರುವಂತಹ ಈ ಸಿನಿಮಾದ ಕತೆ ಸದ್ಯದ ಮಟ್ಟಿಗೆ ಪೊಲೀಸ್ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ಅರ್ಜುನ್ ಅವರ ಮೇಲೆ ಬೇಸ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಟ್ರೈಲರ್ ಅಲ್ಲಿ ನನಗೆ ಎಲ್ಲದಕ್ಕಿಂತ ಇಂಪ್ರೆಸ್ ಮಾಡಿದ್ದು ಈ ಸಿನಿಮಾದ ಸ್ಕೇಲು. ಇವ್ರು ತೋರಿಸಿರುವಂತಹ ಶಾರ್ಟ್ಸ್ ಗಳು ರಿಚ್ ಆಗಿದೆ, ಅಟೆನ್ಷನ್ ಟು ಡೀಟೇಲ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ವೈಬ್ ಕೂಡ ಇಲ್ಲಿ ಸಿಕ್ತು. ಬಹಳ ದಿನಗಳ ನಂತರ ಅರ್ಜುನ್ ಅವರನ್ನ ಒಂದು ಖಡಕ್ ರೋಲ್ ಅಲ್ಲಿ ಕಾಣಬಹುದು ಅನ್ನುವಂತಹ ಹೋಪ್ ಸಿಕ್ಕಿದೆ. ಇದರ ರಿಲೀಸ್ ಡೇಟು ಇನ್ನೂ ಅನೌನ್ಸ್ ಆಗಿಲ್ಲ. ಮುಂಬರುವಂತಹ ದಿನಗಳಲ್ಲಿ ಏನೇನ್ ಕಂಟೆಂಟ್ ಬಿಡ್ತಾರೆ, ಆಸ್ ಎ ಫಿಲಂ ಇದು ಏನೆಲ್ಲ ಆಫರ್ ಮಾಡುತ್ತೆ ಅನ್ನೋದನ್ನ ಕಾಲನೇ ಉತ್ತರಿಸಬೇಕು. ಗತವೈಭವ ಟೀಸರ್ ಸಿಂಪಲ್ ಸುನಿ ಅವರು ಅವರ ಸಿಂಪಲ್ ಝೋನ್ ನ ಬಿಟ್ಟು ದೊಡ್ಡ ಸ್ಕೇಲ್ ನ ಸಿನಿಮಾ ಒಂದಕ್ಕೆ ಕೈ ಹಾಕಿದ್ದಾರೆ ಅಂಡ್ ಅದೇ ಗತವೈಭವ.
ಎಸ್ ದುಷ್ಯಂತ್, ಆಶಿಕಾ ರಂಗನಾಥ್ ಅವರು ಲೀಡ್ ಆಗಿ ಕಾಣಿಸ್ಕೊಳ್ತಿರುವಂತಹ ಈ ಸಿನಿಮಾದಲ್ಲಿ ಸುನಿ ಅವರು ಮೈಥಾಲಜಿ, ಫ್ಯಾಂಟಸಿ, ಹಿಸ್ಟರಿ ಎಲ್ಲವನ್ನ ಬ್ಲೆಂಡ್ ಮಾಡೋ ಮೂಲಕ ಒಂದು ಪ್ರೇಮ ಕಥೆಯನ್ನ, ರಾಜ ರಾಣಿಯ ಕಥೆಯನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಊಹೆ ಮಾಡಬಹುದು. ಸಾಕಷ್ಟು ರಿಚ್ನೆಸ್ ನ ಇದು ವಿಜುವಲ್ಸ್ ನಲ್ಲಿ ಹೊಂದಿದೆ. ಒಂದಷ್ಟು ಶಾರ್ಟ್ಸ್ ನ VFX ನಲ್ಲಿ ಸ್ವಲ್ಪ ಕಂಪ್ಲೇಂಟ್ಸ್ ಕಂಡು ಬಂದ್ರು, ಬಟ್ ಆಸ್ ಅ ಸ್ಟೋರಿ ಈ ಸಿನಿಮಾ ಎಕ್ಸೆಲ್ ಆದ್ರೆ ಆ VFX ಕಂಪ್ಲೇಂಟ್ ಗಳನ್ನ ನಮ್ಮ ಜನ ಸೈಡ್ ಲೈನ್ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ನವೆಂಬರ್ 14ಕ್ಕೆ ತೆರೆ ಕಾಣ್ತಿರುವಂತಹ ಗತವೈಭವ ಸಿನಿಮಾವನ್ನ ಸುನಿ ಅವರು ಈ ಸಲ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೋಡೋದಕ್ಕೆ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಅವತಾರ್ ಫೈರ್ ಅಂಡ್ ಆಶ್ ಆಬ್ಸಲ್ಯೂಟ್ ಸಿನಿಮಾ ಅನ್ನುವಂತಹ ಒಂದು ಮೀಮ್ ಟೆಂಪ್ಲೇಟ್ ಅನ್ನ ನೀವು ಬಹಳಷ್ಟು ಬಾರಿ ನೋಡೇ ಇರ್ತೀರಾ. ಅವತಾರ್ ಸೀರೀಸ್ ನ ಪ್ರತಿಯೊಂದು ಸಿನಿಮಾ ಕೂಡ ಆಬ್ಸಲ್ಯೂಟ್ ಸಿನಿಮಾನೇ. ಅವು ಪ್ರೊವೈಡ್ ಮಾಡುವಂತಹ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸೇ ಬೇರೆ. ಜೇಮ್ಸ್ ಕ್ಯಾಮರಾನ್ ಅವರ ವಿಷನ್ ಎಷ್ಟು ವಿಶಾಲವಾದದ್ದು ಅನ್ನೋದಕ್ಕೆ ಈ ಸಿನಿಮಾ ಒಂದು ಉದಾಹರಣೆ ಅಂದ್ರೆ ತಪ್ಪಾಗಲ್ಲ. ಬೇರೊಂದು ಲೋಕಕ್ಕೆ ನಿಮ್ಮನ್ನ ಈ ಸಿನಿಮಾಗಳು ಕರ್ಕೊಂಡು ಹೋಗ್ತವೆ. ಅಲ್ಲಿನ ಪಾತ್ರಗಳಿಗೆ ನಿಮ್ಮನ್ನ ಸ್ಟ್ರಾಂಗ್ ಆಗಿ ಕನೆಕ್ಟ್ ಮಾಡಿಸ್ತವೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಳ್ಳೆ ರೌಂಡ್ ಆಫ್ ಇರುವಂತಹ ಕಥೆಗಳನ್ನ ಹೇಳ್ತಾ ಬಂದಿದ್ದಾರೆ. ಅವತಾರ್ ಫೈರ್ ಅಂಡ್ ಆಶ್ ನ ಟ್ರೈಲರ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಟ್ರೈಲರ್ ನಲ್ಲಿರುವಂತಹ ಸ್ಪೆಕ್ಟಾಕ್ಯುಲರ್ ವಿಜುವಲ್ಸ್ ನಿಜವಾಗ್ಲೂ ನನ್ನನ್ನಂತೂ ಇಂಪ್ರೆಸ್ ಮಾಡ್ತು. ಇಲ್ಲಿವರೆಗೆ ಕೊಡ್ತಾ ಬಂದಿರುವಂತಹ ಎಕ್ಸ್ಪೀರಿಯನ್ಸ್ ನ ಇದು ಇನ್ನಷ್ಟು ಉತ್ತಮಗೊಳಿಸುತ್ತೆ ಅನ್ನುವಂತಹ ಭರವಸೆ ಖಂಡಿತ ಇದೆ. ಅಂಡ್ ಈ ಬಾರಿ ಇದು ಕನ್ನಡದಲ್ಲಿ ಡಬ್ ಆಗಿ ಕೂಡ ರಿಲೀಸ್ ಆಗುತ್ತೆ. ಡಿಸೆಂಬರ್ 19ಕ್ಕೆ ರಿಲೀಸ್ ಆಗ್ತಿರುವಂತಹ ಈ ಸಿನಿಮಾದ ರಿವ್ಯೂನ ನಾನು ಮಾಡಬೇಕಾ ಬೇಡವಾ ಅನ್ನೋದನ್ನ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಬಟ್ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ದ ಗೇಮ್ ಯು ನೆವರ್ ಪ್ಲೇ ಅಲೋನ್ ಟ್ರೈಲರ್ ಇದು ರಾಜೇಶ್ ಸೆಲ್ವಾ ಅವರು ಡೈರೆಕ್ಟ್ ಮಾಡಿ ಶ್ರದ್ಧಾ ಶ್ರೀನಾಥ್ ತೀಡ ಕಾಣಿಸ್ಕೊಳ್ತಿರುವಂತಹ ವೆಬ್ ಸೀರೀಸ್. ಗೇಮ್ ಹಾಗೂ ರಿಯಾಲಿಟಿ ಮಧ್ಯ ಇರುವಂತಹ ಲೈನು ಅಳಿಸೋದ್ರೆ ಏನೆಲ್ಲ ಅನಾಹುತಗಳು ಸಂಭವಿಸ್ತವೆ ಅನ್ನೋದೇ ಈ ಸೀರೀಸ್ ನ ಪ್ಲಾಟ್ ಆಗುತ್ತೆ. ಶ್ರದ್ಧಾ ಶ್ರೀನಾಥ್ ಅವರ ರೋಲ್ ನಲ್ಲಿ ಸಖತ್ತಾಗಿ ಫಿಟ್ ಆಗಿದ್ದಾರೆ. ಅಂಡ್ ಇಲ್ಲೊಂದು ಇಂಟೆನ್ಸ್ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಇವರು ಆರಿಸ್ಕೊಂಡಿರುವಂತಹ ಕಾನ್ಸೆಪ್ಟ್ ತುಂಬಾ ಯುನೀಕ್ ಆಗಿದೆ. ಇದನ್ನ ಆಸ್ ಎ ಸ್ಟೋರಿ, ಆಸ್ ಎ ವೆಬ್ ಸೀರೀಸ್ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡೋದಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ. 2 ಅಕ್ಟೋಬರ್ ಇಂದ ಈ ವೆಬ್ ಸೀರೀಸ್ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲೇ ಅವೈಲಬಲ್ ಇರುತ್ತೆ. ತೇರೆ ಇಶ್ಕ್ ಮೇ ಟೀಸರ್ ಇದು ಆನಂದ್ ಎಲ್ ರಾಯ್ ಅವರು ಡೈರೆಕ್ಟ್ ಮಾಡಿ ಧನುಷ್, ಕೃತಿ ಸೆನಾನ್ ಇಬ್ರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಹಿಂದಿ ಸಿನಿಮಾ. ಪ್ರೀತಿಲಿ ಮನುಷ್ಯ ಬದಲಾಗ್ತಾನೆ. ಲೈಫ್ ಒಳ್ಳೆ ಸ್ನ್ಯಾಪ್ ಚಾಟ್ ಫಿಲ್ಟರ್ ಹಾಕಿದ ರೀತಿ ಎಲ್ಲ ಕಲರ್ಫುಲ್ ಆಗುತ್ತೆ. ಆದ್ರೆ ಇಲ್ಲಿ ನಮ್ಮ ನಾಯಕನಿಗೆ ಆಗಿರೋದು ದ್ವೇಷ. ಅವನ ಬದುಕಿನ ರಂಗೆ ಹಳಿಸೋಗಿದೆ. ಅಂಡ್ ಇದೆಲ್ಲದಕ್ಕೂ ಕಾರಣ ಒಂದು ಹೆಣ್ಣು. ಮನುಷ್ಯ ಪ್ರೀತಿಲಿ ಹೇಗೆ ಕಾಲಿಗೆ ಬೀಳೋದಕ್ಕೆ ರೆಡಿ ಆಗ್ತಾನೋ ಅದೇ ರೀತಿ ದ್ವೇಷ ಬಂದಾಗ ಯಾರನ್ನಾದ್ರೂ ಕಾಲಳಿ ತುಳಿದು ಹಾಕ್ತಾನೆ. ಇದೇ ಲವ್ ಅಂಡ್ ಹೇಟ್ ರೇಷಿಯೋ ಮೇಲೆನೆ ಈ ಸಿನಿಮಾ ಬೇಸ್ ಆಗಿದೆ ಅನ್ನೋದು ಸದ್ಯದ ಮಟ್ಟಿಗೆ ಈ ಟೀಸರ್ ನೋಡಿದಾಗ ಗೊತ್ತಾಗುತ್ತೆ. ಧನುಷ್ ಅವರ ರಾಂझಾನ ಸಿನಿಮಾ ಈಗಲೂ ಹಿಂದಿ ಆಡಿಯನ್ಸ್ ನ ಮಧ್ಯ ಒಂದು ಕಲ್ಟ್ ಕ್ಲಾಸಿಕ್ ಫಿಲಂ. ಇಲ್ಲೂ ಕೂಡ ಅದೇ ತಂಡ ಮತ್ತೆ ರೀಯುನೈಟ್ ಆಗಿದೆ. ಅಂಡ್ ಇಲ್ಲಿ AR ರೆಹಮಾನ್ ಅವರ ಮ್ಯೂಸಿಕ್ ಕೂಡ ಇದೆ. ಈ ಸಿನಿಮಾಗೆ ಒಂದು ಹಿಟ್ ಆಗಿ ಹೊರಹೊಮ್ಮುವಂತಹ ಎಲ್ಲಾ ಪೊಟೆನ್ಷಿಯಲ್ ಇದೆ. ಅಂಡ್ ಇದನ್ನ ಈ ತಂಡ ಅದು ಹೇಗೆ ಉಪಯೋಗಿಸ್ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ವಾರ ಕಂಡಂತಹ ಬೆಸ್ಟ್ ಟೀಸರ್ ಟ್ರೈಲರ್ ಅಥವಾ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಮೋಸ್ಟ್ ಹೈಪರ್ ಟೀಸರ್ ಟ್ರೈಲರ್ಗಳು. ಇದರಲ್ಲಿ ಯಾವುದು ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನ್ ನಿಮಗೆ ನಾಳೆ ಸಿಗ್ತೀನಿ ನಮ್ಮ ಮಣ್ಣಿನ ಸಿನಿಮಾ ಕಾಂತಾರದ ರಿವ್ಯೂ ಜೊತೆಗೆ. ಸಿನಿಮಾ ನೋಡೋದಕ್ಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಸಿನಿಮಾ ಹೇಗೆ ಮೂಡ್ ಬಂದಿರುತ್ತೆ ಅಂತ. ಸೈನಿಂಗ್ ಆಫ್, ಮನು.